Hi, welcome back. So today let's learn about our defense force. So this is chapter 21. So ಈ ಚಾಪ್ಟರ್ ಅಲ್ಲಿ ನಮಗೆ ಡಿಫೆನ್ಸ್ ಫೋರ್ಸ್ ಅಂದ್ರೆ ಏನು, ಏನಕ್ಕೆ ಬೇಕಾಗಿದೆ, ಡಿಫೆನ್ಸ್ ಫೋರ್ಸ್ ಏನಕ್ಕಿದೆ ಅಂತ, ಅವ್ರ ಇಂಪಾರ್ಟೆನ್ಸ್ ಏನು, ಅವರಲ್ಲಿ ಯಾವ ತರ ಸ್ಟ್ರಕ್ಚರ್ ಇದೆ, and there are various categories in defense force. So ಅವು ಆ ಕ್ಯಾಟಗರಿ ಬಗ್ಗೆ ಎಲ್ಲ ಸ್ವಲ್ಪ ಡೀಟೇಲ್ ಆಗಿ ಕಲಿಯೋಣ. ಓಕೆ, ಲೆಟ್ಸ್ get into the chapter. Defense force. Protecting the country from the foreign aggression is the primary duty. Foreign aggression ಅಂದ್ರೆ ಇವಾಗ ಒಂದು ನಿಮಗೆ ವಾರ್ ಎಲ್ಲ ಅದ್ರ ಬಗ್ಗೆ ಎಲ್ಲ ನಿಮಗೆ ಗೊತ್ತು. ಸೊ ವಾಟ್ ಇಸ್ ಇಟ್ ಎಕ್ಸಾಕ್ಟ್ಲಿ? ನಮ್ಮ ಕಂಟ್ರಿನ ಬೇರೆ ಪರದೇಶವರು ಏನ ಆಕ್ರಮಣ ಮಾಡಿದ್ರೆ ಅವ್ರನ್ನ ತಡೆಯೋದೆ ಅವ್ರ ಮೇನ್ ಡ್ಯೂಟಿ. ಅವ್ರು ಅದಕ್ಕಾಗಿಂತಾನೆ ಸೆಟಪ್ ಮಾಡಿರೋದು. ಡಿಫೆನ್ಸ್ ಫೋರ್ಸ್ ಏನಕ್ಕೆ ಸೆಟಪ್ ಆಗಿರೋದು? ಈ ತರ ಪರದೇಶದಿಂದ ಆಕ್ರಮಣ ಬರೋದಿದ್ರೆ ಅದನ್ನ ತಡೆಗಟ್ಟೋದು ನಮ್ ಡಿಫೆನ್ಸ್ ಫೋರ್ಸ್ ಆಫ್ our country. These works are given to the defense or armed force. Therefore, the role of the defense force is very prominent. So, ಇಂಡಿಯಾ ಮ್ಯಾಪ್ ನೀವು ನೋಡಿರ್ತೀರಾ. ಸೊ ಅದಲ್ಲೆಲ್ಲ ನಿಮ್ ಬಾರ್ಡರ್ಸ್ ನೋಡ್ತೀರಾ, ಬೇರೆ ಕಂಟ್ರಿ ಬಾರ್ಡರ್ಸ್ ಇರುತ್ತೆ. ಸೊ the whole country is protected by the defense force. Okay, and their role is very important. It is a matter of pride that India has a disciplined, powerful, aggressive, and aggressive defense force. We have efficiently faced several challenges after independence which disturbed our national integrity. So what do you mean by that? Disciplined and ಶಿಸ್ತು. Powerful is ತುಂಬಾ ಶಕ್ತಿ ಇರೋ ಒಂದು ಡಿಫೆನ್ಸ್ ಫೋರ್ಸ್ ನಮ್ದು. ಅಗ್ರೆಸಿವ್ ನ ಹೇಳಿತಾರ ಏನಂತೀರ, ಇಟ್ಸ್ ಆಕ್ರಮಣ, ಬೇರೆ ಕಡೆಯಿಂದ ಆಕ್ರಮಣ ಬಂದ್ರೆ ಬೇರೆ ಬೇರೆ ದೇಶದವರಾಗ್ಲಿ ಇಲ್ಲ ಈ ತರ ಟೆರರಿಸ್ಟ್ ಆಗ್ಲಿ ಇವರೆಲ್ಲ ಆಕ್ರಮಣ ಮಾಡುವಾಗ ಅವ್ರನ್ನ ತಡೆಗಟ್ಟಷ್ಟು ಶಕ್ತಿ ಆಗ್ಲಿ, ಅದೇ ತರ ತುಂಬಾ ಡಿಸಿಪ್ಲಿನ್. ಸೊ ನಿಮಗೆ ಪೊಲೀಸ್ ಒಂದು ಪೊಲೀಸ್ ಇಲ್ಲ ಮಿಲಿಟರಿ ಯಾವ್ದೇ ಡಿಫೆನ್ಸ್ ಫೋರ್ಸ್ಗೆ ಎಂಟರ್ ಆಗೋಕ್ಕಿಂತ ಮುಂಚೆ ತುಂಬಾ ಪ್ರೊಸೀಜರ್ಸ್ ಇದೆ. ಇಷ್ಟೊತ್ತಿಗೆ ಎದ್ದೊಳ್ಬೇಕು, ಈ ತರ ಎಕ್ಸಸೈಸ್ ಮಾಡ್ಬೇಕು, ಈ ತರದೇ ಊಟ ತಿನ್ಬೇಕು ಅಂತೆಲ್ಲ ತುಂಬಾನೇ ದೊಡ್ಡ ಚಾರ್ಟೇ ಇದೆ ಅವ್ರಿಗೆ. ಸೊ ಆ ಒಂದು ರೀತಿಯಲ್ಲಿ ಇಂಡಿಯನ್ ಆರ್ಮಿ ಆರ್ ಇಂಡಿಯನ್ ಡಿಫೆನ್ಸ್ ಫೋರ್ಸು ತುಂಬಾನೇ ಡಿಸಿಪ್ಲಿನ್ಡ್ ಆಗಿರೋ ಒಂದು ಆರ್ಮಿ ಅಂತಾನೆ ಹೇಳ್ಬೋದು. ಓಕೆ, ಸೊ ವಿ ಹ್ಯಾವ್ ಎಫಿಷಿಯಂಟ್ಲಿ ಫೇಸ್. ಸೊ ಆಫ್ಟರ್ ಇಂಡಿಪೆಂಡೆನ್ಸ್ ತುಂಬಾನೇ ವಾರ್ ನಡೆದಿದೆ ಬಾರ್ಡರ್ಸ್ ಅಲ್ಲಿ. ಸೊ ಅದನ್ನೆಲ್ಲ ಟ್ಯಾಕಲ್ ಮಾಡಿದ ಯಾರು? ಡಿಫೆನ್ಸ್ ಫೋರ್ಸ್ ಅವರು. ಫಾರ್ ಎಕ್ಸಾಂಪಲ್, ದ ಅಗ್ರೆಷನ್ಸ್ ಬೈ ಚೈನಾ ಅಂಡ್ ಪಾಕಿಸ್ತಾನ್. ಸೊ ಚೈನಾ ಪಾಕಿಸ್ತಾನ್ ವಾರ್ ಎಲ್ಲ ತುಂಬಾನೇ ನಡೆದಿರೋದು. ಚೈನಾ ಇಂಡಿಯಾ ವಾರ್, ಪಾಕಿಸ್ತಾನ್ ಇಂಡಿಯಾ ವಾರ್. ಸೊ ಅದಲ್ಲಿ ನಮ್ಗೆ ಇವತ್ತಿಗೂ ಏನೋ ಒಂದು ತುಂಬಾನೇ ನೆನಪಾಗಿರೋದು ಅಂದ್ರೆ ಕಾರ್ಗಿಲ್ ವಾರ್. ಸೊ our defense force have efficiently displayed that they are ready for any sacrifices during Kargil military operations. So ಹೀಗೆ ಹಲವಾರು ವಾರ್ಗಳಿದೆ. ಸೊ ಅದನ್ನೆಲ್ಲ ಫೈಟ್ ಮಾಡಿದವ್ರು ಯಾರು ಅಂದ್ರೆ, ವಿತೌಟ್ ಅಫ್ಕೋರ್ಸ್ ಆ ಒಂದು ವಾರ್ ಎಲ್ಲ ನಡೆಯುವಾಗ ದರ್ ಬಿ ಲಾಟ್ ಆಫ್ ಡಿಸ್ಟರ್ಬೆನ್ಸ್ ವಿತ್ ಇನ್ ದಿ ನೇಷನ್. ಪೂರ್ತಿ ದೇಶದಲ್ಲೇ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದ್ದೇ ಇರುತ್ತೆ, ಬಿಕಾಸ್ ಬಾರ್ಡರ್ ಅಲ್ಲಿ ಒಂದು ವಾರ್ ನಡೀತಾ ಇದೆ. ಸೊ ಎವ್ರಿವೇರ್ ಎಲ್ಲಾ ಕಡೆ ನಿಮ್ಗೆ ಆ ವಾರ್ ಬಗ್ಗೆನೆ ಕೇಳ್ಪಡಕ್ ಸ್ಟಾರ್ಟ್ ಮಾಡ್ತೀವಿ. ನಾವ್ ಆಸ್ ಅ ಸಿಟಿಸನ್ ವಿ ಆರ್ ಸ್ಟಿಲ್ ವರಿಡ್. ಏನಕ್ಕೆ ಅಂದ್ರೆ ಅಲ್ಲಿ ಇಟ್ಸ್ ನಾಟ್ ಜಸ್ಟ್ ದೇ ಆರ್ ಫೈಟಿಂಗ್, ಬಟ್ ಅವ್ರು ತುಂಬಾನೇ ಕಷ್ಟ ಪಡ್ತಾರೆ ಆ ಡಿಫೆನ್ಸ್ ಅಲ್ಲಿ ಇರೋರು. ಒಂದು ವಾರ್ ಅಂತ ಸ್ಟಾರ್ಟ್ ಆದ್ರೆ ಅವ್ರಿಗೆ ಹಗಲು ರಾತ್ರಿ ಇಲ್ದೇನೆ ಫೈಟ್ ಮಾಡ್ಬೇಕಾಗಿ ಬರೋ ಸಿಚುವೇಶನ್ಸ್ ಇರುತ್ತೆ. ಸೊ ಹೀಗೆ ತುಂಬಾನೇ ಏನೋ ಅದೆಲ್ಲ ಇಟ್ಸ್ ಅ ವೆರಿ ಬ್ಯಾಡ್ ಸಿಚುವೇಶನ್ ಅಂತಾನೆ ಹೇಳ್ಬೋದು. ಸ್ಟಿಲ್ ಡಿಫೆನ್ಸ್ ಫೋರ್ಸ್ ಆರ್ ಟ್ರೈನ್ಡ್ ಟು ಪ್ರೊಟೆಕ್ಟ್ ದಿ ನೇಷನ್ ಆನ್ ದಿ ಬಾರ್ಡರ್ಸ್. ಓಕೆ, ಸೊ ನಿಮ್ಗೆ ನೆಕ್ಸ್ಟ್ ಇನ್ನೊಂದು ಥಾಟ್ ಬರುತ್ತೆ. ಡಿಫೆನ್ಸ್ ಅಂದ್ರೆ ಎಸ್
ದೇ ಹ್ಯಾವ್ ಆರ್ಮ್, ಅವ್ರಿಗೆ ಅವ್ರಿಗಾಗಿರೋ ಗನ್ ಇರುತ್ತೆ. ಅದು ಗನ್ ಮಾತ್ರ ಅಲ್ಲ, ಇಟ್ಸ್ ನಾಟ್ ಜಸ್ಟ್ ದಟ್ ಗನ್ ಅಲ್ಲಿ ಫೈಟ್ ಅಂತ ಅದು ಮಾತ್ರ ಅಲ್ಲ, ದೇ ವಿಲ್ ಆಲ್ಸೋ ಬಿ ಫಿಸಿಕಲಿ ಫಿಟ್. ಸೊ ದಟ್ಸ್ ಅ ರೀಸನ್ ದೇ ಆರ್ ಸಪೋಸ್ ಟು ಬಿ ಡಿಸಿಪ್ಲಿನ್ಡ್. ಇವಾಗ ಡಿಸಿಪ್ಲಿನ್ ಅಂದ್ರೆ ತಿಂದು, ಇಟ್ಸ್ ನಾಟ್ ಜಸ್ಟ್ ಫಾರ್ ಏನಂತೀರ ಒಂದು ಡಯಟ್ ಆಗ್ಲಿ, ಇಲ್ಲ ಇದೇನೆ ತಿನ್ಬೇಕು, ಇಷ್ಟೊತ್ತಿಗೆ ನೀವು ತಿನ್ಬೇಕು, ಈ ತರ ಎಕ್ಸರ್ಸೈಸ್ ಏನಕ್ಕೆ ಅಂದ್ರೆ ಅವ್ರು ಫಿಸಿಕಲಿ ಫಿಟ್ ಕೂಡ ಆಗಿರ್ಬೇಕು. ಅವರು ಈ ವಾರ್ಗಳೆಲ್ಲ ಬರುವಾಗ ದ ವೆದರ್ ಸಿಚುವೇಶನ್ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಲೈಕ್ ಇವಾಗ ಜಮ್ಮು ಅಂಡ್ ಕಾಶ್ಮೀರ್ ಅಲ್ಲಿ ಏನೋ ವಾರ್ ನಡೀತಾ ಇದ್ರೆ ಅಲ್ಲಿ ಸಡನ್ ಆಗಿ ಸ್ನೋಫಾಲ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ತುಂಬಾ ಕೋಲ್ಡ್ ಇರೋ ರೀಜನ್. ಸೊ ನಿಮಗೆ ಯಾವ ಟೈಮಲ್ಲಿ ಯಾವ ತರ ವೆದರ್ ಇರುತ್ತೆ ಅಂತ, ಯಾವ ವೆದರ್ ಕಂಡೀಷನ್ ಇರುತ್ತೆ ಗೊತ್ತಾಗಲ್ಲ. ಸೊ ಆ ರೀತಿಗೆ ಬಿಕಾಸ್ ಆಫ್ ದಾಟ್ ದೇ ಆರ್ ಸಪೋಸ್ ಟು ಮೇಂಟೈನ್ ಅ ಪ್ರಾಪರ್ ಡಯಟ್ ಅಂಡ್ ಅವ್ರ ಫಿಸಿಕಲ್ ಹೆಲ್ತ್ ತುಂಬಾನೇ, health wise they have to be very much fit. Okay, so let's start with the next topic, that is responsibilities of our defense force. ಏನೇನ್ ರೆಸ್ಪಾನ್ಸಿಬಿಲಿಟೀಸ್ ಇದೆ ಅಂತ: ಪ್ರೊಟೆಕ್ಟಿಂಗ್ ದಿ ಬಾರ್ಡರ್ ಏರಿಯಾಸ್, ಸೇಫ್ ಗಾರ್ಡಿಂಗ್ ದಿ ಇಂಟಿಗ್ರಿಟಿ ಆಫ್ ದಿ ಕಂಟ್ರಿ. ಸೊ ಕಂಟ್ರಿ ಸ್ಮೂತ್ ಫಂಕ್ಷನಿಂಗ್ ಆಗ್ತಾ ಇರಬೇಕು. ಮಧ್ಯದಲ್ಲಿ ಈ ಚಿಕ್ಕ ಚಿಕ್ಕ ಫೈಟ್ಸ್, ವಾರು ಅದು ಇದು ಸ್ಟಾರ್ಟ್ ಆಗಬಾರದು. ವಾರ್ ಅಂತ ಹೇಳಕ್ ಆಗಲ್ಲ, ವಿತ್ ಇನ್ ದಿ ಕಂಟ್ರಿ ಇಟ್ ಕ್ಯಾನ್ ಬಿ ಸೆಡ್ ಆಸ್ ಏನಂತೀರಾ, ಇವಾಗ ಇಫ್ ದೇರ್ ಇಸ್ ಸಮ್ ಸ್ಟ್ರೈಕ್ ಬಂದಾಯ್ತು, ಸೊ ಅವಾಗೆಲ್ಲ ಎವ್ರಿಥಿಂಗ್ ಹ್ಯಾಸ್ ಟು ಗೋ ಸ್ಮೂತ್ಲಿ, ಯಾರಿಗೂ ಹರ್ಟ್ ಆಗ್ಬಾರ್ದು. ಅಂದ್ರೆ ಬೇರೆ ಇವಾಗ ಯಾರೋ ಒಬ್ರು ಚಳುವಳಿ ನಡೆಸ್ತಾ ಇದ್ದಾರೆ, ಅವರು ಚಳುವಳಿ ನಡೆಸುವಾಗ ಬೇರೆಯವ್ರಿಗೆ ಕಷ್ಟ ಆಗ್ಬಾರ್ದು, ಆ ರೀತಿಯಲ್ಲಿ ಹೋಗ್ಬೇಕು. ಸೊ ಅದನ್ನೆಲ್ಲ ಸೇಫ್ ಗಾರ್ಡ್ ಮಾಡ್ಕೊಂಡು ಇವಾಗ ಒಂದ್ ಚಳುವಳಿ ನಡೆಸುವಾಗ ಎಷ್ಟೊಂದು ಪೊಲೀಸ್ ಆಫೀಸರ್ಸ್, ಪೊಲೀಸ್ ಫೋರ್ಸ್ ನೀವು ನೋಡ್ತೀರಾ. ಸೊ ಇಟ್ಸ್ ಆಲ್ ಬಿಕಾಸ್ ನಥಿಂಗ್ ಶುಡ್ ಗೋ ರಾಂಗ್ ಅನ್ನೋ ಒಂದಿದಲ್ಲಿ. ಸೊ ದೇ ಸೇಫ್ ಗಾರ್ಡಿಂಗ್ ದಿ ಇಂಟಿಗ್ರಿಟಿ ಆಫ್ ದಿ ಕಂಟ್ರಿ. Then preventing smuggling and some other anti-national activities, smuggling ಈ ಟೆರರಿಸ್ಟ್ ಆಕ್ಟಿವಿಟೀಸ್, ಇದ್ಯಾವುದು ಬರ್ದೇ ಇರೋ ರೀತಿಯಲ್ಲಿ ಅವರು ಯಾವಾಗ್ಲೂ ಅಲರ್ಟ್ ಆಗಿರ್ಬೇಕು. ಓಕೆನಾ? ಸೊ ದೀಸ್ ಆರ್ ದೇರ್ ರೆಸ್ಪಾನ್ಸಿಬಿಲಿಟೀಸ್. What next? The supreme power of the defense force are vested with the President of India. So President of India ಡಿಸೈಡ್ ಮಾಡ್ತಾರೆ ಯಾವ ಟೈಮಲ್ಲಿ ಯಾವ ರೀತಿ ಚೇಂಜಸ್ ಬರಬೇಕು. ಸೊ ನಿಮಗೆ ಇವಾಗ ಹೇಳ್ಬೇಕಂದ್ರೆ ಪ್ರಮೋಷನ್ ಕೊಡೋದು. ಸೊ ಒಬ್ರು ಪ್ರಮೋಷನ್ ಅಂತಲ್ಲ, ಸೊ ಎನಿ ಡೆಸಿಷನ್ ವಿತ್ ಇನ್ ದಿ ಆರ್ಮ್ ಫೋರ್ಸ್, ಏನಾದ್ರೂ ಚೇಂಜಸ್ ಇರೋದಾಗ್ಲಿ, ಇಲ್ಲ ಅವರು ಈ ಜಾಗಕ್ಕೆ ಹೋಗ್ಬೇಕು ಅಂಡ್ ಈ ಜಾಗಕ್ಕೆ ಹೋಗ್ಬಾರ್ದು ಅನ್ನೋ ಡಿಸಿಷನ್ ಪ್ರೆಸಿಡೆಂಟ್ ಅಲ್ಲೇ ಇರೋದು. ಓಕೆ, ಸೊ ದ ಡಿಫೆನ್ಸ್ ಸಿಸ್ಟಮ್ ಹ್ಯಾಸ್ 3 divisions. First is Army, Navy, Air Force. So idu 3 division. Let's read in detail about it. The Defense Force of India take part in Independence Day and Republic Day celebrations of India and display their military strength. So your military strength agli ella ನೀವು ಟಿವಿಯಲ್ಲೂ ನೋಡಿರ್ತೀರಾ. ಇಂಡಿಪೆಂಡೆನ್ಸ್ ಡೇ ದಿನ ಮತ್ತೆ ರಿಪಬ್ಲಿಕ್ ಡೇ ದಿನ there will be full force. ಅವರು ಮಾರ್ಚ್ ಮಾಡ್ಕೊಂಡ್ ಬರೋದಾಗ್ಲಿ, ಇಲ್ಲ ಅವ್ರದ್ದು ಒಂದೊಂದು ಆಕ್ಟ್ ತೋರಿಸ್ತಾರೆ. ಲೈಕ್ ಏರ್ ಫೋರ್ಸ್ ಅವರು ಫ್ಲೈಟ್ಸ್ ನ ಏನೋ ಏರ್ ಇದರಲ್ಲಿ ಸ್ಕೈಯಲ್ಲಿ ನೀವು ನೋಡ್ತೀರಾ, ದೇ ಡೂ ಅ ಲಾಟ್ ಆಫ್ ಆಕ್ಟ್ಸ್ ಓವರ್ ದೇರ್. ಅದೇ ರೀತಿ ಎವ್ರಿ ಪೊಲೀಸ್. ಸೊ ದಟ್ ಇಸ್ ಲೈಕ್ ಅ ಡಿಫೆನ್ಸ್ ಫೋರ್ಸ್ ಕಂಪ್ಲೀಟ್ ಆಗಿ ನಿಮಗೆ ನೋಡಕ್ ಸಿಗೋ ದಿನ ಯಾವ್ದಂದ್ರೆ ಇಂಡಿಪೆಂಡೆನ್ಸ್ ಡೇ ಮತ್ತೆ ರಿಪಬ್ಲಿಕ್ ಡೇ. ನೀವೆಲ್ಲ ಟಿವಿಯಲ್ಲಿ ನೋಡಿರ್ತೀರಾ. ಸೊ ಲೆಟ್ ಸ್ಟಾರ್ಟ್ ವಿತ್ ಇನ್ ಡೀಟೇಲ್ ಅಬೌಟ್ ಇಂಡಿಯನ್ ಆರ್ಮಿ. ಇಂಡಿಯನ್ ಆರ್ಮಿ ಅಂದ್ರೆ ಏನು? ಫಸ್ಟ್ ಆಫ್ ಆಲ್, ಸೊ ಇಂಡಿಯನ್ ಆರ್ಮಿ ಅನ್ನೋದು ದೇ ಆರ್ ದೋಸ್ ಪೀಪಲ್, ದೇ ಆರ್ ದ ಸೋಲ್ಜರ್ಸ್ ಹೂ ವರ್ಕ್ ಆನ್ ದಿ ಆರ್ ಹೂ ಪ್ರೊಟೆಕ್ಟ್ ದಿ ಕಂಟ್ರಿ ಆನ್ ದಿ ಬಾರ್ಡರ್. ಸೊ ನಿಮಗೆ ಅವರು ಮೋಸ್ಟ್ಲಿ ದೇ ಫೈಟ್ ಆನ್ ದಿ ಲ್ಯಾಂಡ್ ಬೇಸಿಸ್ ಅಲ್ಲಿ, ಅಂದ್ರೆ ಭೂಮಿ ಮೇಲೆ ಫೈಟ್ ಮಾಡೋರು. ಅವ್ರನ್ನ ಆರ್ಮಿ ಅಂತೀವಿ ನಾವು. ಸೊ ದ ಇಂಡಿಯನ್ ಆರ್ಮಿ ಇಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಇನ್ ದಿ ವರ್ಲ್ಡ್. ದಿ ಆರ್ಮಿ ಕಂಪ್ರೈಸಸ್ ಆಫ್ infantry, cavalry, tank regiments called armed corps, gunners regiment or
artillery. The central chief, the service chief of the army is called as general. So the service chief of the army is called as general. He is responsible for the discharging duties related to the control of force, training, operation, administration. The head office is based in New Delhi. So Indian army na ಹೇಳಿತರ ಭೂಮಿ ಮೇಲೆ ಫೈಟ್ ಮಾಡೋರು ಮೋಸ್ಟ್ಲಿ ಆನ್ ದ ಬಾರ್ಡರ್ಸ್. ಯಾವ ಜಾಗದಲ್ಲಿ ನಿಮಗೆ ಲೈಕ್ ಯಾವ ಬಾರ್ಡರ್ ಅಲ್ಲಿ ಕೋಸ್ಟಲ್ ಅಂದ್ರೆ ಸಿ ಇಲ್ಲ ಇಲ್ದೇ ಇರೋ ಜಾಗದಲ್ಲಿ, ಇವಾಗ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಜಮ್ಮು ಅಂಡ್ ಕಾಶ್ಮೀರ್. ಸೊ ಇಟ್ ಇಸ್ ಕವರ್ಡ್ ವಿತ್ ದಿ ಲ್ಯಾಂಡ್, ಅದು ಸಿ ಇಲ್ಲ ಅಲ್ಲಿ. ಸೊ ಅಲ್ಲೆಲ್ಲ ಫೈಟ್ ಮಾಡೋರ್ನ ಭೂಮಿ ಮೇಲೆ ಫೈಟ್ ಹೂ ಫೈಟ್ ಫಾರ್ ದಿ ಕಂಟ್ರಿ, ದೇ ಆರ್ ಇನ್ ದಿ ಇಂಡಿಯನ್ ಆರ್ಮಿ. ಓಕೆನಾ? ಸೊ ಅವರಲ್ಲಿ ತುಂಬಾ ಡಿಫ್ರೆನ್ಸಸ್ ಇದೆ. ಐ ಮೀನ್ ಡಿಫ್ರೆನ್ಸಸ್ ಅಂದ್ರೆ ಕ್ಯಾಟಗರೀಸ್ ಇದೆ. ದಟ್ ಇಸ್ ಇನ್ಫೆಂಟ್ರಿ, ಕ್ಯಾಲ್ವರಿ, ಟ್ಯಾಂಕ್ ರೆಜಿಮೆಂಟ್ಸ್ ಕಾಲ್ಡ್ ಆರ್ಮ್ ಕಾರ್ಪ್ಸ್, ಗನ್ನರ್ಸ್ ರೆಜಿಮೆಂಟ್ ಆರ್ ಆರ್ಟಿಲರಿ. ಓಕೆನಾ? ಅವರಲ್ಲಿ ಚೀಫ್ ಯಾರು? ಸರ್ವಿಸ್ ಚೀಫ್ ಬಂದ್ಬಿಟ್ಟು ಜನರಲ್. ಅವರು ಜನರಲ್ ಆದವ್ರದ್ದು ರೆಸ್ಪಾನ್ಸಿಬಿಲಿಟಿ ಏನಿರುತ್ತೆ ಅಂದ್ರೆ ಅವ್ರ ಡ್ಯೂಟೀಸ್ ಮೇನ್ಲಿ ಫುಲ್ ಫೋರ್ಸ್ ನ ಕಂಟ್ರೋಲ್ ಮಾಡ್ಕೊಂಡು ಇಂಡಿಯನ್ ಆರ್ಮಿನ ಕಂಟ್ರೋಲ್ ಮಾಡೋದು. ಅವ್ರಿಗೆ ಏನೇನ್ ಟ್ರೈನಿಂಗ್ ಕೊಡ್ಬೇಕು ಅಂತ ಅವರು ಡಿಸೈಡ್ ಮಾಡ್ತಾರೆ. ಹೇಗೆ ಯಾವ ಜಾಗದಲ್ಲಿ ಹೋಗಿ ಯಾವ ತರ ಆಪರೇಷನ್ ಸ್ಟಾರ್ಟ್ ಮಾಡ್ಬೇಕು ಅನ್ನೋದು ಅವರೇ ಡಿಸೈಡ್ ಮಾಡ್ತಾರೆ. ಓವರ್ ಆಲ್ ಅಡ್ಮಿನಿಸ್ಟ್ರೇಷನ್ ಅವ್ರ ಕೈಯಲ್ಲೇ ಇರೋದು. ಅಂಡ್ ಇಟ್ಸ್ ಹೆಡ್ ಆಫೀಸ್ ಇಸ್ ಬೇಸ್ಡ್ ಇನ್ ನ್ಯೂ ಡೆಲ್ಲಿ. ಓಕೆನಾ? Indian Army head office is in New Delhi. So what next? It's Indian Navy. Indian Navy. So Indian Navy in short ಹೇಳ್ಬೇಕಂದ್ರೆ ಇವರೆಲ್ಲ ಸೀ ಸೈಡ್, ಸೊ ದಟ್ ಇಸ್ ಕೋಸ್ಟಲ್ ಲೈನ್ ಅಲ್ಲಿ ನಮ್ ಬಾರ್ಡರ್ಸ್ ನೆಲ್ಲ ಸೇಫ್ ಗಾರ್ಡ್ ಮಾಡೋರು ಇವ್ರೆ. ಅಲ್ಲಿ ಏನೋ ಪ್ರಾಬ್ಲಮ್ ಬಂತು, ಏನೋ ವಾರ್ ನಡೀತು ಅಂದ್ರೆ ದೇ ವಿಲ್ ಬಿ ದ ಒನ್ಸ್ ಹೂ ವಿಲ್ ಗೋ, ಬಿಕಾಸ್ ಇಲ್ಲಿ ಸಿ ಬೇಸ್ಡ್. ಅದು ಸಿ ಅಂದ್ರೆ ಸಮುದ್ರ, ಸಮುದ್ರ ಇರೋ ಜಾಗದಲ್ಲಿ ಬಾರ್ಡರ್ಸ್ ಇರೋ ಕಡೆ ಇವರು ಅಲ್ಲೇನೋ ವಾರ್ ಬಂತು ಅಂದ್ರೆ ಇವರೇ ಬರೋದು. ಓಕೆನಾ? The naval forces are necessary for protection of islands and coastal lines. ಹೇಳಿತರ ಸಮುದ್ರದಲ್ಲಿರೋ ಒಂದೊಂದು ಬಾರ್ಡರ್ಸ್ ನ ಅವರು ಸೇಫ್ ಗಾರ್ಡ್ ಮಾಡಕ್ ಬೇಕಾಗಿದೆ. The Indian Navy is the 6th largest in the world. Its service chief is called as Admiral. Its headquarters is situated in New Delhi. So our service chief ಯಾರು? Admiral. ಅವ್ರದ್ದು headquarters ಬಂದ್ಬಿಟ್ಟು ನ್ಯೂ ಡೆಲ್ಲಿನೇ. The Indian Navy consists of advanced missile ships and submarines. So missile ships ಅಂದ್ರೆ ಏನು? ದೊಡ್ಡ ಅಡುಗುಗಳು. ಅದು ಹೇಗಿರುತ್ತೆ ಅಂದ್ರೆ ಒಂದು ಫುಲ್ ಶಿಪ್ ಅಲ್ಲೇ ನಿಮಗೆ ಎವ್ರಿಥಿಂಗ್ ದ ಪ್ರಾಪರ್ ಸೆಟಪ್ ಇರುತ್ತೆ. ಎಲ್ಲೆಲ್ಲಿ ಆರ್ಮ್ ಫೋರ್ಸ್ ಎಲ್ಲಿರುತ್ತೆ, ಅಂಡ್ ಒಂದೊಂದ್ ಟೈಮ್ ಅಲ್ಲಿ ಅದಲ್ಲೇ ಏನಂತೀರ, ದೇರ್ ಬಿ ಲಾಟ್ ಆಫ್ ತುಂಬಾ ದೊಡ್ಡದು ಆಕ್ಚುಲಿ. ಅದಲ್ಲಿ ತುಂಬಾ ಜನ ಹೋಗ್ಬೋದು. ಅಂಡ್ ದಿಸ್ ಮಿಸೈಲ್ ಇಸ್ ಯೂಸ್ಡ್ ಓನ್ಲಿ ಫಾರ್ ದಿ ವಾರ್. ಸೊ ಅದರೊಳಗೆ ನಿಮ್ಗೆ ವಾರ್ ಬೇಕಾಗಿರೋ ಎಕ್ವಿಪ್ಮೆಂಟ್ಸ್ ಇರುತ್ತೆ ಅಂಡ್ ಎವ್ರಿಥಿಂಗ್ ಲೈಕ್ ದಟ್. ಸಬ್ಮರೈನ್ಸ್ ಅಂದ್ರೆ ಹೌ ಡು ಐ ಸೇ, ಇಟ್ಸ್ ಅ ಸ್ಮಾಲ್ ಬೋಟ್ ಅಂತಾನೆ ಹೇಳ್ಬೋದು. ಬೋಟ್ ಅಂತಾನೂ ಅಲ್ಲ, ಅದೊಂಥರ ಚಿಕ್ಕ ಹಡಗು. ಬಟ್ ಅದ್ ಹೆಂಗಂದ್ರೆ ಒಳಗ್ ಹೋಗುತ್ತೆ, ಸಮುದ್ರದೊಳಗ್ ಹೋಗುತ್ತೆ. ಸೊ ಸಮುದ್ರದ ಮೇಲೆ ಕಾಣೋದು ನಿಮ್ಗೆ ಸಬ್ಮರೈನ್ ಮಿಸೈಲ್ ಶಿಪ್ಸ್ ಆಗಿರುತ್ತೆ. ಸಬ್ಮರೈನ್ ಅಂದ್ರೆ ಅದು ಸಮುದ್ರದೊಳಗಿಂದಾನೇ ಹೋಗುತ್ತೆ, ಯಾರಿಗೂ ಕಾಣಲ್ಲ, ಮೇಲ್ ಕಾಣಲ್ಲ. ಕೆಳಗ್ ಯಾರಾದ್ರು ಇದ್ರೆ ಅವರು ಸಬ್ಮರೈನ್ ಅಲ್ಲಿ ಇದ್ರೇನೆ ಕಾಣೋದು. ಓಕೆನಾ? ಅಮಾಂಗ್ ದೆಮ್ ಇಸ್ INS Vibhuti and INS Godavari are prominent. Apart from them, INS Virat and INS Vikramaditya are well equipped with finger aircraft. So missiles ಅಲ್ಲಿ ಇದ್ರಲ್ಲಿ ಹೇಳೋ ಪ್ರಕಾರ ಹೇಗಿರುತ್ತೆ ಅಂದ್ರೆ ಒಂದು ರೋಡ್ ತರಾನು ಕಾಣುತ್ತೆ ನಿಮ್ಗೆ, ಬಿಕಾಸ್ ಅದು ಅಷ್ಟು ದೊಡ್ಡದು ಅದಲ್ಲೂ ಇರುತ್ತೆ. ಅದೇನಕ್ಕೆ ಅಂದ್ರೆ ಈ ಏರ್ ಕ್ರಾಫ್ಟ್ಸ್ ಇದೆಯಲ್ಲ, ಒಂದು ಪ್ಲೇನ್ ತರಾನೇ ನಿಮ್ಗೆ. ಏರ್ ಕ್ರಾಫ್ಟ್ಸ್ ಇಸ್ ನಥಿಂಗ್ ಬಟ್ ಪ್ಲೇನ್ ಎಲ್ಲ ನಿಮ್ಗೆ ತುಂಬಾ ದೊಡ್ಡದು, ಇದು ತುಂಬಾ ಚಿಕ್ಕದಾಗಿರುತ್ತೆ. ಬಟ್ ಈ ಏರ್ ಕ್ರಾಫ್ಟ್ಸ್ ಏನ್ ಮಾಡುತ್ತೆ ಅಂದ್ರೆ ಮುಂದೆ ಯಾರಾದ್ರೂ ನಮ್ನ ಆಕ್ರಮಣ ಮಾಡಕ್ ಬರ್ತಿದ್ದಾರೆ ಅಂತ ನೋಡಕ್ಕಾಗಿ
ಇದನ್ನ ಕಳಿಸ್ತಾರೆ. ಅಂಡ್ ಈ ಏರ್ ಕ್ರಾಫ್ಟ್ಸ್ ಅಲ್ಲೂ ರಾಕೆಟ್ಸ್ ಇರುತ್ತೆ ಅಂಡ್ ಆಲ್ ದಿ ಎಕ್ವಿಪ್ಡ್. ಸೊ ಇದನ್ನ ಟೇಕ್ ಆಫ್ ಮಾಡಕ್ಕಾಗು ದೊಡ್ಡ ರೋಡ್ಸ್ ತರ ಮಾಡಿರ್ತಾರೆ. ಸೊ ದಟ್ ರನ್ವೇ ಅಂತಾರೆ, ಅದನ್ನ ರೋಡ್ಸ್ ಹೇಳಲ್ಲ, ರನ್ವೇ ಅಂತ ಹೇಳ್ತಾರೆ. ಅದು ಕೂಡ ಈ ಮಿಸೈಲ್ಸ್ ಅಲ್ಲಿ ಇರುತ್ತೆ. ಓಕೆನಾ? The naval base of Indian Navy is situated in Karwar, which is known as the Seabird. Okay? So Indian Navy ಹೇಗೆ ಅಂದ್ರೆ ನಿಮ್ಗೆ ಸಮುದ್ರ, ಸೊ ದಟ್ ಇಸ್ ಎ ಬಾರ್ಡರ್, ಕೋಸ್ಟಲ್ ಲೈನ್ ಅಲ್ಲಿ ಬಾರ್ಡರ್ಸ್ ಆಗಿದ್ರೆ, ಸೊ ಫಾರ್ ಎಕ್ಸಾಂಪಲ್ ಹೇಗೆ ಹೇಳೋದು, ಕೋಸ್ಟಲ್ಸ್ ಅಂದ್ರೆ ನಿಮ್ಗೆ ಇವಾಗ ಮ್ಯಾಂಗ್ಳೂರ್ ಕೋಸ್ಟಲ್ ಬರುತ್ತೆ, ಮುಂಬೈ ಮಹಾರಾಷ್ಟ್ರದ ಹತ್ರ ಮುಂಬೈ ಕೋಸ್ಟಲ್ಸ್ ಬರುತ್ತೆ. ಈ ಕೋಸ್ಟಲ್ ಅಲ್ಲೆಲ್ಲ ಏನಾದ್ರೂ ವಾರ್ ಬಂತು ಅಂದ್ರೆ ಇಂಡಿಯನ್ ನೇವಿನೇ ಬರೋದು. ಓಕೆನಾ? ಅಂಡ್ ಅವರಲ್ಲಿ ಮಿಸೈಲ್ ಶಿಪ್ಸ್ ಅಂಡ್ ಸಬ್ಮರೈನ್ಸ್ ಇದೆ ತುಂಬಾ ಪ್ರಾಮಿನೆಂಟ್ ಆಗಿ ಯೂಸ್ ಮಾಡೋದು. ಸೊ ಮಿಸೈಲ್ ಶಿಪ್ಸ್ ಅಲ್ಲಿ ಎಕ್ವಿಪ್ಮೆಂಟ್ಸ್ ಇರುತ್ತೆ, ಅದರೊಳಗೆ ಏರ್ ಕ್ರಾಫ್ಟ್ಸ್ ಲ್ಯಾಂಡ್ ಆಗಷ್ಟು ಜಾಗ ಬರುತ್ತೆ, ರನ್ವೇಸ್ ಇರುತ್ತೆ ಟು ಟೇಕ್ ಆಫ್ ಫ್ರಮ್ ದೇರ್. ಸೊ ಇಟ್ಸ್ ಲೈಕ್ ಎವ್ರಿಥಿಂಗ್ ಇಸ್ ಏರ್ ಕ್ರಾಫ್ಟ್ಸ್ ಇರುತ್ತೆ ಅದರೊಳಗೆ. ಅಂಡ್ ಎವ್ರಿಥಿಂಗ್ ಇಸ್ ಎಕ್ವಿಪ್ಡ್, ಅಂದ್ರೆ ಎಲ್ಲ ಇರೋ ಒಂದು ಶಿಪ್ ಅದು. ಸೊ ಯಾವ್ದೇ ವಾರ್ಫೇರ್ ಹೋದ್ರೆ ಅವ್ರು ತಿರ್ಗಾ ಭೂಮಿಗೆ ಬಂದು ಅವ್ರವ್ರ ಎಕ್ವಿಪ್ಮೆಂಟ್ಸ್ ತಗೊಂಡ್ ಹೋಗೋಷ್ಟು ಟೈಮ್ ಇರಲ್ಲ. ಸೊ ಎವ್ರಿಥಿಂಗ್ ಇಸ್ ವಿತ್ ಇನ್ ದಟ್ ಶಿಪ್. ಸಬ್ಮರೈನ್ಸ್ ಹೇಳಿದ ಪ್ರಕಾರ ಅಂಡರ್ ದ ಸಿ, ಅಂದ್ರೆ ಸಮುದ್ರದೊಳಗಿಂದ ಹೋಗಿ ಎಲ್ಲ ಚೆಕ್ ಮಾಡೋದು, ಅಲ್ಲಿಂದ ಫೈಟ್ ಮಾಡೋ ಎಬಿಲಿಟಿ ಸಬ್ಮರೈನ್ಸ್ ಇರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಇಸ್ ಇಂಡಿಯನ್ ಏರ್ ಫೋರ್ಸ್. ಸೊ ಇಂಡಿಯನ್ ಏರ್ ಫೋರ್ಸ್ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಏರ್ ಫೋರ್ಸ್. ಸೊ ದೇ ಆರ್ ಮೋಸ್ಟ್ಲಿ ವಿತ್ ಫ್ಲೈಟ್ಸ್, ಏರ್ ಕ್ರಾಫ್ಟ್ಸ್ ಅಂಡ್ ಸಾರ್ಟ್. ಸೊ ಅವರೆಲ್ಲ ಆಕಾಶದಿಂದ ಫೈಟ್ ಮಾಡೋ ಒಂದು ಎಕ್ವಿಪ್ಮೆಂಟ್ಸ್ ಇರುತ್ತೆ ಅವ್ರಿಗೆ. The Indian Air Force is the 5th biggest in the world. Its service chief is called as Air Chief Marshal. Its headquarters office is situated in New Delhi. For the administrative convenience, the Indian Air Force is divided into 5 commanding stations. Okay, na? Okay. ಇಂಡಿಯನ್ ಏರ್ ಫೋರ್ಸ್ ಒಂದು ಅಡ್ಮಿನಿಸ್ಟ್ರೇಷನ್ ಈಸಿ ಆಗಕ್ಕಾಗಿ ಅವ್ರಿಗೆ ಫುಲ್ ಇಂಡಿಯಾದಲ್ಲಿ 5 ಕಮಾಂಡಿಂಗ್ ಸ್ಟೇಷನ್ಸ್ ಇದೆ. ದಿ ಕಮಾಂಡ್ ಸ್ಟೇಷನ್ಸ್ ಅಟ್ ಬೆಂಗಳೂರು, ಹೈದ್ರಾಬಾದ್ ಅಂಡ್ ದಿಂಡಕಲ್, ದಟ್ ಇಸ್ ತಮಿಳ್ನಾಡಲ್ಲಿರೋ ದಿಂಡಕಲ್, ಹ್ಯಾವ್ ಇಂಪಾರ್ಟೆಂಟ್ ಟ್ರೈನಿಂಗ್ ಸೆಂಟರ್ಸ್. ಸೊ ಬೆಂಗಳೂರು, ಹೈದ್ರಾಬಾದ್ ಮತ್ತೆ ದಿಂಡಕಲ್ ಅಲ್ಲಿ ಟ್ರೈನಿಂಗ್ ಸೆಂಟರ್ಸ್ ಇದೆ ಏರ್ ಫೋರ್ಸ್. ಓಕೆನಾ? As a result of advancement of latest technology, it is equipped with fighter aircrafts to face any eventuality. So fighter aircrafts is nothing but on the aircraft alle nimgeella like rockets, missiles, everything irutte, adolage irutte, ella equipped agiro ondu and full technology irutte. Manually or ಏನು ಮಾಡಬೇಕು, ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಇಟ್ ಕ್ಯಾನ್ ಜಸ್ಟ್ ಗೋ ಬಾಂಬ್ ದ ಅದರ್ ಏರ್ಕ್ರಾಫ್ಟ್, ಆಪೋಸಿಟ್ ಏರ್ಕ್ರಾಫ್ಟ್ ಆ ತರ. ಓಕೆನಾ? ಸೊ ವಾಟ್ ನೆಕ್ಸ್ಟ್? ಆಪರೇಷನಲ್ ಡಿಫೆನ್ಸ್ ಫೋರ್ಸ್ ಅಂತ ಇದಂದ್ರೆ ಏನು? ದ ಆಪರೇಷನಲ್ ಡಿಫೆನ್ಸ್ ಫೋರ್ಸಸ್ ಹೆಲ್ಪ್ ದಿ ಮೇನ್ ಫೈಟಿಂಗ್ ಫೋರ್ಸಸ್ ಡ್ಯೂರಿಂಗ್ ದಿ ಕ್ರಿಟಿಕಲ್ ಸಿಚುಯೇಷನ್. ಸೊ ಇವಾಗ ನಾವು ಆರ್ಮಿ ಅಂದ್ವಿ, ಇಂಡಿಯನ್ ಆರ್ಮಿ, ನೇವಿ, ಇಂಡಿಯನ್ ನೇವಿ, ಏರ್ ಫೋರ್ಸ್ ಎಲ್ಲ ಓಕೆ ಫೈನ್. ಬಟ್ ಅಲ್ಲಿ ನಮ್ಗೆ ವಿತ್ ಇನ್ ದ ಕಂಟ್ರಿ ಇಲ್ಲ ಅಲ್ಲೂ ನಮ್ಗೆ ಏನೋ ಒಂದು ಶಾರ್ಟೇಜ್ ಆಯ್ತು, ಇನ್ನೂ ಸೋಲ್ಜರ್ಸ್ ಬೇಕಾಗಿ ಬಂದ್ರು ಅನ್ನುವಾಗ ಆಪರೇಷನ್ ಡಿಫೆನ್ಸ್ ಫೋರ್ಸ್ ವಿಲ್ ಕಮ್ ಇನ್ ಟು ಪಿಕ್ಚರ್. ಅವ್ರವ್ರು ಯಾರು ಅಂತ ನೋಡೋಣ. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್, ದ ಕೋಸ್ಟಲ್ ಗಾರ್ಡ್. ಸೊ ನಾವಿಲ್ಲಿ ಇಂಡಿಯನ್ ಆರ್ಮಿ ಇದೆ, ಇಂಡಿಯನ್ ನೇವಿ ಇದೆ, ಇಂಡಿಯನ್ ಏರ್ ಫೋರ್ಸ್ ಇದೆ ಅಂತ ಸುಮ್ನೆ ಆಗಲ್ಲ. ದಟ್ಸ್ ನಾಟ್ ಜಸ್ಟ್ ಅದು ಮಾತ್ರ ಅಲ್ಲ ಡಿಫೆನ್ಸ್ ಫೋರ್ಸ್, ದರ್ ಇಸ್ ಈವನ್ ಮೋರ್ ಅಡಿಷನಲ್ ಟು ಇಟ್. ಬೇರೆ ಆಪರೇಷನ್ ಡಿಫೆನ್ಸ್ ಫೋರ್ಸ್ ಅಂತಿದೆ, ಅವರಲ್ಲಿ 3 types are there. That is border security force, border roads organization, the coastal guards anta, and the central industrial security force anta. So we'll start with border security force. It's nothing but BSF anta nu heltare.
ಇವ್ರು ಯಾರು? ದ ಇಂಪಾರ್ಟೆಂಟ್ ಡ್ಯೂಟಿ ಆಫ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸಸ್ ಟು ಪ್ರೊಟೆಕ್ಟ್ ದಿ ನ್ಯಾಷನಲ್ ಬಾರ್ಡರ್. ಸೊ ಫುಲ್ ಇಂಡಿಯಾ ನ್ಯಾಷನಲ್ ಬಾರ್ಡರ್ಸ್ ಅನ್ನ ಸೇಫ್ ಗಾರ್ಡ್ ಮಾಡ್ತಿರೋದು ಯಾರು? ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅವರು. ದೇ ಆರ್ ಆನ್ ದೇರ್ ಡೇ ಟು ಡೇ ಬೇಸಿಸ್ ಅಲ್ಲಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅವರು ಇರ್ತಾರೆ, ಎಲ್ಲಾ ದಿನಾನು ಇರ್ತಾರೆ ಅವರು. ಡ್ಯೂರಿಂಗ್ ದಿ ಕಾರ್ಗಿಲ್ ಮಿಲಿಟರಿ ಆಪರೇಷನ್, ದ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಫಾಟ್ ಜಾಯಿಂಟ್ಲಿ ವಿತ್ ದಿ ಆರ್ಮಿ ಫ್ರಮ್ ದಿ ಪೀಕ್ ಆಫ್ ದಿ ಹೈ ಮೌಂಟೇನ್ಸ್. ಸೊ ಕಾರ್ಗಿಲ್ ವಾರ್ ನಡೆದಾಗ ಸೋಲ್ಜರ್ಸ್ ಜೊತೆ, ಇಂಡಿಯನ್ ಆರ್ಮಿ ಜೊತೆಗೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅವರು ಫೈಟ್ ಮಾಡಿದ್ರು. ಓಕೆನಾ? ಸೊ ಅವ್ರದ್ದೊಂದು ಸ್ಲೋಗನ್ ಇದೆ, ಮೋಟೋ, ಡ್ಯೂಟಿ ಅಂಟಿಲ್ ಡೆತ್ ಇಸ್ ದಿ ಸ್ಲೋಗನ್ ಆಫ್ BSF. ಓಕೆನಾ? ಇದೆಲ್ಲ ನಾನು ಹೈಲೈಟ್ ಮಾಡಿದ್ದೀನಿ. ಸೊ ಪ್ಲೀಸ್ ಡೂ ಚೆಕ್ ಇಟ್ ಕರೆಕ್ಟ್ಲಿ ಸೊ ದಟ್ ನೀವು ಅದು ಪ್ರಾಪರ್ ಆಗಿ ಓದ್ಕೊಳ್ಳಿ. ಓಕೆನಾ? ನೆಕ್ಸ್ಟ್, ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್. ಇವ್ರು ಏನ್ ಮಾಡ್ತಾರೆ? ದ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ಓಪನ್ಸ್ ದಿ closed entry to the army to enable armed operations instantly. ಸೊ ಇದು ಏನ್ ಎಕ್ಸಾಕ್ಟ್ಲಿ ಇವ್ರು ಅಂದ್ರೆ, ತುಂಬಾ ಜಾಗದಲ್ಲಿ ರೋಡ್ಸ್ ಇಲ್ದೆ ಆಗೋಗಿರುತ್ತೆ, ಬಟ್ ಆ ರೂಟ್ ಅಲ್ಲೇ ಈ ಆರ್ಮಿ ಅವರು ಹೋಗ್ಬೇಕಾಗಿ ಬರುತ್ತೆ, ಒಂದು ಎಮರ್ಜೆನ್ಸಿ ಇರುತ್ತೆ. ಸೊ ಶಾರ್ಟ್ ಕಟ್ ರೂಟ್ಸ್ ಆರ್ ಸಮಥಿಂಗ್ ಲೈಕ್ ದಟ್, ಇದನ್ನೆಲ್ಲ ಆರ್ಗನೈಸ್ ಮಾಡಿ ಇದನ್ನ ದೇ ವಿಲ್ ಮೇಕ್ ಇಟ್ ಪಾಸಿಬಲ್ ಫಾರ್ ದೆಮ್. So ಯಾರವರು? ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್. ಇಟ್ ಆಲ್ಸೋ ಕೋಆರ್ಡಿನೇಟ್ಸ್ ದ ಇಂಪಾರ್ಟೆಂಟ್ ವರ್ಕ್ಸ್ ಲೈಕ್ ಕನ್ಸ್ಟ್ರಕ್ಷನ್ ಆಫ್ ರೋಡ್ಸ್, ಬ್ರಿಡ್ಜಸ್ ಅಂಡ್ ಡ್ರೈನೇಜ್ ಲೈನ್. ಸೊ ರೋಡ್ಸ್ ನ ಮಾಡೋದು, ತುಂಬಾ ಜಾಗದಲ್ಲಿ ಬರೀ ಒಂದು ಕಟ್ಟೆ ಇರುತ್ತೆ ನಡ್ಕೊಂಡು ಹೋಗಷ್ಟೇ, ಬಟ್ ಅಲ್ಲಿ ಬ್ರಿಡ್ಜ್ ತರಿಸೋದು, ಬ್ರಿಡ್ಜ್ ತರಿಸೋದು, ಅಂಡ್ ರೋಡ್ಗಳು ಇಲ್ದೇ ಇರೋದು, ಅಂದ್ರೆ ಬರೀ ಕಲ್ಲು ಮಣ್ಣಲ್ಲೇ ಇರುತ್ತೆ, ಅಲ್ಲೆಲ್ಲ ತುಂಬಾ ಡೇಂಜರಸ್ ಅಲ್ಲಿ ಹೋಗಕ್ಕೆ. ಅಂಡ್ ಈ ಆರ್ಮಿ ಅವರಿಗೆ ಯಾವಾಗ ಕಾಲ್ ಬರುತ್ತೆ ಹೇಳಕ್ಕಾಗಲ್ಲ, ಯಾವಾಗ ಆಕ್ರಮಣ ಬರುತ್ತೆ ಅಂತಾನು ಹೇಳಕ್ಕಾಗಲ್ಲ. ಸೊ ದಟ್ಸ್ ಆಲ್ ಲೈಕ್ ಇಮಿಡಿಯೇಟ್ ಆಗಿ ಬಂದ್ಬಿಡುತ್ತೆ, ಓವರ್ ನೈಟ್ ಏನೋ ಒಂದ್ ಆಗೋಗುತ್ತೆ. ಸೊ ಆ ತರ ಒಂದು ಎಮರ್ಜೆನ್ಸಿಯಲ್ಲಿ ಈ ರೋಡ್ಸ್ ತುಂಬಾನೇ ಬ್ಯಾಡ್ ಆಗಿರುವಾಗ ಇವ್ರಿಗೆ ಅವ್ರ ಜೀಪ್ ಆಗ್ಲಿ ಇಲ್ಲ ಅವ್ರ ಗಾಡಿಗಳನ್ನ ತಗೊಂಡ್ ಹೋಗೋದು ತುಂಬಾ ಕಷ್ಟ ಆಗಿ, ಸಮಟೈಮ್ಸ್ ಇದು ಅಲ್ಲಿ ಆ ಒಂದ್ ಜಾಗದಲ್ಲಿ ಟ್ರಾವೆಲ್ ಮಾಡ್ಕೊಂಡು ಹೋಗೋಷ್ಟಲ್ಲೇ ಟೈಮ್ ಆಗೋಗುತ್ತೆ. ಸೊ ಇದನ್ನೆಲ್ಲ ಈಸಿ ಮಾಡೋದು ಯಾರು? ಬಾರ್ಡರ್ ರೋಡ್ ಆರ್ಗನೈಸೇಷನ್. ಅಲ್ಲೆಲ್ಲ ರೋಡ್ಸ್ ಕನ್ಸ್ಟ್ರಕ್ಟ್ ಮಾಡೋದು, ಪ್ರಾಪರ್ ಆಗಿ ಎವ್ರಿ ನವ್ ಅಂಡ್ ದೆನ್ ಚೆಕ್ ಮಾಡೋದು ಇಫ್ ಇಟ್ ಇಸ್ ಆಲ್ ಇನ್ ಗುಡ್ ಕಂಡೀಷನ್ ಅನ್ನೋ ರೀತಿ. ಓಕೆನಾ? ಸೊ ನೆಕ್ಸ್ಟ್, ವಾಟ್ ದ ಕೋಸ್ಟಲ್ ಗಾರ್ಡ್ಸ್ ಅಂತ. ವಾಟ್ ಡಸ್ ಇಟ್ ಆಲ್ ಅಬೌಟ್? ದಿಸ್ ಇಸ್ ಅ paramilitary force. Its head office is situated in New Delhi. Its major responsibility is to protect the coastal borders of the country. So again, ಡೇ ಟು ಡೇ ಬೇಸಿಸ್ ಅಲ್ಲಿ, ಅಂದ್ರೆ ಇವಾಗ ನೀವು ಆಪರೇಷನಲ್ ಗಾರ್ಡ್ಸ್ ಅಂತ ಡಿಫೆನ್ಸ್ ಫೋರ್ಸ್ ಏನ್ ನೋಡ್ತಿದ್ದೀರಾ, ಇವರೆಲ್ಲ ಎವ್ರಿ ಡೇ ಬೇಸಿಸ್ ಅಲ್ಲಿ ಮಾಡೋ ಕೆಲ್ಸಗಳು. ಇವ್ರು ವಾರ್ಗ ಕಾಯಲ್ಲ, ಎವ್ರಿ ಡೇ ಇವ್ರ ಡ್ಯೂಟಿ ಇದು. ಸೊ ಕೋಸ್ಟಲ್ ಗಾರ್ಡ್ಸ್ ಅಲ್ಲಿ ಇವಾಗ ನೀವು ಬಾರ್ಡರ್ಸ್ ಅಲ್ಲಿ ಯಾರು ಇರ್ತಾರೆ? BSF ಅವ್ರು ಇರ್ತಾರೆ ಎವ್ರಿ ಡೇ ಲ್ಯಾಂಡ್ ಬೇಸಿಸ್ ಅಲ್ಲಿ. ಅದೇ ರೀತಿ ಕೋಸ್ಟಲ್ ಅಂದ್ರೆ ಸಮುದ್ರದ ಜಾಗದಲ್ಲೆಲ್ಲ ಆ ಬಾರ್ಡರ್ ಅಲ್ಲಿ ಯಾರು ಇರ್ತಾರೆ? ಇವರು ದ ಕೋಸ್ಟಲ್ ಗಾರ್ಡ್ಸ್ ಇರ್ತಾರೆ. ಅವ್ರದೇನು ಆ ಲೈನ್ ಅಲ್ಲಿ ಪ್ರೊಟೆಕ್ಟ್ ಮಾಡೋದು, ಬಾರ್ಡರ್ ನ ಪ್ರೊಟೆಕ್ಟ್ ಮಾಡೋದು. ಇಟ್ ಆಲ್ಸೋ ಅಂಡರ್ಟೇಕ್ಸ್ humanitarian services during natural calamities such as whirlwind, tsunami and cyclones. Its prominent works include preventing intrusions, smuggling and such others. So ಇವರು ಬರೀ ಆ ಕೋಸ್ಟಲ್ ಅಲ್ಲಿ ಗಾರ್ಡ್ ಮಾಡೋದು ಮಾತ್ರ ಅಲ್ಲ, ಅದ್ರ ಜೊತೆಗೆ ದೇಶದಲ್ಲಿ ಯಾವ್ದೇ ಜಾಗದಲ್ಲಿ ಫ್ಲಡ್ ಆಗ್ಲಿ, ಸುನಾಮಿಯ ತುಂಬಾ ಸೈಕ್ಲೋನ್ಸ್, ಈ ತರ ಒಂದೊಂದು ಕಲಾಮಿಟೀಸ್, ಒಂದೊಂದು ಅಪಘಾತ ಆಗುವಾಗ ಇವ್ರು ಬಂದು ಸೇವ್ ಮಾಡಕ್ಕಾಗಿ ಬರ್ತಾರೆ, ಜನರನ್ನ ಸೇವ್ ಮಾಡೋ ಒಂದು, ಅಲ್ಲಿರೋ ಜನರನ್ನ ಬೇರೆ ಸೈಕ್ಲೋನ್ ಎಲ್ಲ ಬರುವಾಗ ಸಮುದ್ರದ ಹತ್ರ ಇರೋ ಜನರನ್ನ ಫಸ್ಟೇ ಹೇಳ್ಬಿಡ್ತಾರೆ, ಇಲ್ಲಿ ಇರಬಾರ್ದು, ನೀವು ಬೇರೆ ಜಾಗಕ್ಕೆ ಹೋಗ್ಬೇಕು ಅಂತ. ಸೊ ಅವ್ರನ್ನ ಒಂದ್ ಜಾಗಕ್ಕೆ ಸೇರಿಸಿ ಅಲ್ಲಿ ಅವ್ರಿಗೆ ಬೇಕಾಗಿರೋದೆಲ್ಲ ನೋಡ್ಕೊಳ್ಳೋದು ಕೋಸ್ಟಲ್ ಗಾರ್ಡ್ಸ್ ಅವ್ರು ಮಾಡ್ತಾರೆ. ಓಕೆನಾ? ಅಂಡ್ ಅವ್ರ ಇಂಪಾರ್ಟೆಂಟ್ ವರ್ಕ್ಸ್ ಏನಂದ್ರೆ, ಆ ಸಮುದ್ರದ ಹತ್ರ 24/7 ನೋಡ್ಕೊಂಡಿರ್ಬೇಕು, ಯಾವ ರೀತಿ ಯಾವಾಗ ಯಾರು ಬರ್ತಾರೆ ಹೇಳಕ್ಕಾಗಲ್ಲ. ಸೊ ಅವರಲ್ಲಿ ಏನಾದ್ರೂ ಅವ್ರಿಗೆ ಸ್ವಲ್ಪ ಡೌಟ್ ಬಂದ್ರೆ, ಏನೋ ಒಂದು ಡಿಫ್ರೆನ್ಸ್ ಇದೆ ಅಂತ ಹೇಳುವಾಗ, ಅವ್ರಿಗೆ ಏನೋ ಒಂದು ಇಂಟ್ಯೂಷನ್ ಅಲ್ಲಿ ಏನೋ ಒಂದು
ಸಸ್ಪೆಕ್ಟ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಬೇಕಾಗುತ್ತೆ. ಸೊ ದೇ ಆರ್ ಆಲ್ವೇಸ್ ದೇರ್ ಆನ್ ದಿ ಕೋಸ್ಟಲ್. ಸೊ ಕೋಸ್ಟಲ್ ಲೈನ್ ಅಲ್ಲಿ ತುಂಬಾನೇ ಇಲ್ಲಿಗಲ್ ಆಕ್ಟಿವಿಟೀಸ್ ಅಂದ್ರೆ ಸ್ಮಗ್ಲಿಂಗ್ ಆಫ್ ಮರದ್ನ ಸ್ಮಗಲ್ ಕಡ್ದ್ಬಿಟ್ಟು ತಗೊಂಡೋಗೋದು, ಅದೇ ರೀತಿ ಬೇರೆ ಯಾವ್ದೋ ಜಾಗದಿಂದ ನಮ್ ದೇಶನ ಎಂಟ್ರಿ ಮಾಡೋದು ಬೇರೆ ದೇಶದವರು, ಅದೆಲ್ಲ ಕಂಪ್ಲೀಟ್ಲಿ ತಪ್ಪು. ಸೊ ಇದನ್ನೆಲ್ಲ ತಡೆಗಟ್ಟೋದು ಅಂತ ಅನ್ನಕ್ಕಿಂತ ಯಾರು ಇದನ್ನೆಲ್ಲ ಕ್ಲೋಸ್ ಆಗಿ ಚೆಕ್ ಮಾಡಿ ಪ್ರೊಟೆಕ್ಟ್ ಮಾಡೋದು ಯಾರು ಅಂದ್ರೆ ಫಸ್ಟ್ ಹ್ಯಾಂಡ್ ಎವ್ರಿ ಡೇ ಬೇಸಿಸ್ ಅಲ್ಲಿ ಕೋಸ್ಟಲ್ ಗಾರ್ಡ್ಸ್. ಓಕೆನಾ? ಸೊ ವಾಟ್ ನೆಕ್ಸ್ಟ್? ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್. This is the biggest industrial security force in the world. There are 1,28,000 soldiers enrolled here. ಅಂದ್ರೆ 1,28,000 ಸೋಲ್ಜರ್ಸ್ ಈ ಒಂದು ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಲ್ಲಿ ಇದ್ದಾರೆ. It is providing security to over 300 government and private industrial installations and laboratories in the India. So ಇವಾಗ ಇದಂದ್ರೆ ಏನು? ಇವಾಗ ದೇಶದ್ದು, ಸೊ ನಿಮ್ಗೆ RBI ಬ್ಯಾಂಕ್ ಗೊತ್ತಿರುತ್ತೆ, ಅದೇ ರೀತಿ ಇಸ್ರೋ, ಸೊ ಈ ತರ ತುಂಬಾ ಗವರ್ಮೆಂಟ್ದೇ ತುಂಬಾನೇ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ ಇರುತ್ತೆ. ಅದಲ್ಲದೆ ಪ್ರೈವೇಟ್ ಬೇರೆ ಲ್ಯಾಬ್ರೇಟರೀಸ್, ಈ ತರ ತುಂಬಾನೇ ಏನಂತೀರ, ಅಲ್ಲಿ ಯಾರು ಬೇಕಾದ್ರೂ ಹೋಗ್ಬೋದು, ಹೇಗ್ ಬೇಕಾದ್ರೂ. ಅದ್ರಲ್ಲಿ ಆ ಒಂದು ಜಾಗ ಎಲ್ಲ ತುಂಬಾನೇ ಸುರಕ್ಷೆಯಾಗಿ ಇಟ್ಕೊಬೇಕು. ಯಾಕಂದ್ರೆ ನಮ್ ದೇಶಕ್ಕಾಗಿ ಏನೇನೋ ಮಾಡೋ ಒಂದು ಸ್ಥಾಪನೆಗಳದು, ರಿಸರ್ಚ್ ಸೆಂಟರ್ಸ್ ಅದಾವ. ಆ ರಿಸರ್ಚ್ ಸೆಂಟರ್ನೆಲ್ಲ ತುಂಬಾನೇ ಸುರಕ್ಷಾ ಮಾಡ್ಕೊಬೇಕು, ಬೇರೆ ಜನರು ಎಂಟ್ರ್ ಆಗದಿರೋ ರೀತಿಯಲ್ಲಿ. ಸೊ ಆ ಒಂದು ಜಾಗದಲ್ಲೆಲ್ಲ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್, ದಟ್ ಇಸ್ CISF, ಅವರು ಸೇಫ್ ಗಾರ್ಡ್ ಮಾಡ್ತಾರೆ ಅಲ್ಲೆಲ್ಲ. ಯಾವ ರೀತಿ ಸೇಫ್ ಗಾರ್ಡ್ ಮಾಡ್ತಾರೆ? and it also provides protection to the airports, harbors, railway stations, historical sites and nuclear power stations. So ಏರ್ಪೋರ್ಟ್ ಅಲ್ಲೂ ನಿಮ್ಗೆ ಅವರು ಚೆಕ್ ಮಾಡ್ತಾರೆ, ನೀವು ಎಂಟ್ರಿ ಕೊಡಕ್ಕಿಂತ ಮುಂಚೆ ನಿಮ್ಮ ಹತ್ರ ಟಿಕೆಟ್ ಇದೆಯಾ. ಏರ್ಪೋರ್ಟ್ ಮಾತ್ರ, ರೈಲ್ವೆ ಸ್ಟೇಷನ್ ಅಲ್ಲೂ ಮಾಡ್ತಾರೆ. ಬಿಕಾಸ್ ಅಲ್ಲೆಲ್ಲ ಯಾವಾಗ ಬೇಕಂದ್ರೆ ತುಂಬಾ ಅಪಘಾತಗಳು ನಡೆದಿದೆ ಮುಂಚೆ, ಟೆರರಿಸ್ಟ್ ಅಟ್ಯಾಕ್ಸ್ ಎಲ್ಲ ನಡೆದಿರೋ ಇದರಿಂದ. ಸೊ ಇಲ್ಲಿ ಎಲ್ಲಾ ಜಾಗದಲ್ಲೂ ಇರ್ತಾರೆ. ಹಾರ್ಬರ್ಸ್ ಅಂದ್ರೆ ಸಮುದ್ರದ ಹತ್ರ ಶಿಪ್ಗಳು ಬಂದು ಎಲ್ಲಿ ನಿಲ್ಲುತ್ತೋ ಆ ಜಾಗದಲ್ಲೆಲ್ಲ ಇರುತ್ತೆ. ಅಲ್ಲಿ ಏನಕ್ಕೆ ಇರ್ತಾರೆ ಅಂದ್ರೆ, ಈ ಶಿಪ್ಗಳು ಎಲ್ಲಿ ಬಂದು ಇಳಿತಾರೋ ತುಂಬಾನೇ ವ್ಯಾಪಾರಗಳು ಶಿಪ್ ಥ್ರೂ ನಡೆಯುತ್ತೆ. ಸೊ ಅಲ್ಲಿ ಬೇರೆ ದೇಶದಿಂದ ಬರೋ ಶಿಪ್ಗಳು ತುಂಬಾ ಬಂದು ನಿಲ್ಲುತ್ತೆ ಹಾರ್ಬರ್ ಅಲ್ಲಿ. ಆ ಟೈಮಲ್ಲಿ ಈ ಪೊಲೀಸ್ಗಳು ಹೋಗಿ ಎಲ್ಲ ಚೆಕ್ ಮಾಡ್ಬಿಟ್ಟು ಪ್ರೊಸೀಜರ್ಸ್ ಎಲ್ಲ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ತಿದಾರ, ಎಲ್ರು ಬಂದವರಲ್ಲಿ ಏನಂತೀರ ಈ ದೇಶಕ್ಕೆ ಬರಕ್ಕೆ ಪರ್ಮಿಷನ್ ಇದೆಯಾ ಅಂತೆಲ್ಲ ಚೆಕ್ ಮಾಡೋದು ಇವ್ರು ಇರ್ತಾರೆ. ಓಕೆನಾ? ನೆಕ್ಸ್ಟ್ ಅಸಿಸ್ಟೆಂಟ್ ಡಿಫೆನ್ಸ್ ಫೋರ್ಸ್ ಅಂತ ಬೇರೆ ಡಿವಿಷನ್ ಅದ. ಅಂದ್ರೆ ಏನು? ಇನ್ ಆರ್ಡರ್ ಟು ಇನ್ಫ್ಯೂಸ್ ಸರ್ಟನ್ ವ್ಯಾಲ್ಯೂಸ್ ಲೈಕ್ patriotism and service mindedness among the youth, few activities are planned in the schools and colleges. So schools colleges ಅಲ್ಲಿ ಕೂಡ ದೇಶದ ಬಗ್ಗೆ ಅಭಿಮಾನ, ದೇಶದ ಬಗ್ಗೆ ಯೋಚನೆಗಳೆಲ್ಲ ಮೂಡ್ಸಕ್ಕಾಗಿ ಒಂದೊಂದು ಚಿಕ್ಕದಾಗಿ ಒಂದೊಂದು ಆರ್ಗನೈಸೇಷನ್, ಒಂದೊಂದು ಸಂಘ, ಒಂದೊಂದು ಆಕ್ಟಿವಿಟಿ ಸ್ಟಾರ್ಟ್ ಮಾಡ್ತಾರೆ ಸ್ಕೂಲ್ ಕಾಲೇಜಸ್ ಅಲ್ಲಿ. ಅದಲ್ಲಿ ತುಂಬಾನೇ ಪ್ರಾಮಿನೆಂಟ್ ಅನ್ನೋದು NCC ಅಂತಾರೆ, ನ್ಯಾಷನಲ್ ಕ್ಯಾಡೆಟ್ ಕಾರ್ಪ್ಸ್ ಅಂತ. ಇದಕ್ಕಿಂತ ಮುಂಚೆ ಸ್ಕೂಲ್ ಅಲ್ಲಿ ನಡೆಯೋದು ಸ್ಕೌಟ್ಸ್ ಅಂಡ್ ಗೈಡ್ಸ್ ಅಂತ ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲೂ ಸೇಮ್ ಥಿಂಗ್, ಅವ್ರ ಕಾಲೇಜಿಗೆ ಸ್ಕೂಲ್ ಮುಗಿಸ್ಕೊಂಡು ಕಾಲೇಜಿಗೆ ಬರುವಾಗ NCC ಅಂತ ಕನ್ವರ್ಟ್ ಆಗ್ತಾರೆ ಅದನ್ನ. ಸೊ ವಾಟ್ ಇಸ್ NCC? ನ್ಯಾಷನಲ್ ಕಾರ್ಪ್ಸ್ ಅಂತ. The National Guard Corps, that is NCC, teaches certain qualities such as community life and leadership. Community life and leadership ಅಂದ್ರೆ, community life ಅಂದ್ರೆ ಎಲ್ಲ ಅವ್ರು ಇರೋದು ಸುತ್ತಮುತ್ತಲು ಕೂಡ ಒಂದಾಗಿ ಹಿಡ್ಕೊಂಡು
ಆ ಸುತ್ತಮುತ್ತಲೂ ಸಮಾಧಾನ ಇರಬೇಕು, ಅವ್ರನ್ನ ಹೆಲ್ಪ್ ಮಾಡೋ ಒಂದು ಕ್ವಾಲಿಟಿ ಬರ್ಬೇಕು ಅವರಲ್ಲಿ. ಅದ್ ಜೊತೆಗೆ ಲೀಡರ್ಶಿಪ್. ಎಲ್ಲೋ ಒಂದು ಕಷ್ಟ ನಡೀತಿದೆ, ನಿಮ್ ಪಕ್ಕದ ಮನೆಯಲ್ಲೇ ಏನೋ ಒಂದು ತಪ್ಪು ನಡೀತಿದೆ, ಇಲ್ಲ ಅವ್ರಿಗೇನೋ ಕಷ್ಟ ನಡೀತಿದೆ ಅಂದ್ರೆ ನೀವ್ ಮುಂದ್ ಹೋಗಿ ನಿಂತು ಧೈರ್ಯದಲ್ಲಿ ನಿಲ್ಲೋ ಒಂದು ಧೈರ್ಯ ಕೊಡೋದು ಈ ಒಂದು NCC ಅಲ್ಲಿ ಪ್ರಾಕ್ಟೀಸ್ ಮಾಡಿಸ್ತಾರೆ. Those who get this training are given preference in the recruitment to the army. ಸೊ NCC ಅಲ್ಲಿ ಇದ್ರೆ ಅವ್ರು ಮುಂದೋಗಿ ಅವ್ರ ಇಂಡಿಯನ್ ಆರ್ಮಿ ಅಲ್ಲಿ ಸೇರ್ಬೇಕು ಅಂದ್ರೆ ಅವ್ರಿಗೆ ಪ್ರಿಫರೆನ್ಸ್ ಫಸ್ಟ್ ಕೊಡ್ತಾರೆ. They get reservation in admission to higher courses. The youths in the school and colleges can join the NCC. So ಮುಂದೋಗಿ ಹೈಯರ್ ಎಜುಕೇಶನ್ ಮಾಡ್ಬೇಕು ಅಂದ್ರೆ ನೀವು NCC ಅಲ್ಲಿ ಇದ್ರೆ ಅವ್ರಿಗೆ ಅಂತಾನೆ ಸಪ್ರೇಟ್ ಕೋಟಾ ಇದೆ, ರಿಸರ್ವೇಶನ್ ಸಪ್ರೇಟ್ ಆಗಿದೆ. Its main aim is to infuse the responsibility of national security. ಇವಾಗ ನೀವ್ ಕೇಳ್ತೀರಾ ಯಾಕೆ NCC ಅಂತ. NCC ಅನ್ನೋದು ಮಕ್ಕಳಲ್ಲೂ, ಸ್ಕೂಲ್ ಮಕ್ಕಳಾಗ್ಲಿ ಕಾಲೇಜಲ್ಲಿ ಇರೋರಲ್ಲಿ ಎಲ್ರಲ್ಲೂ ಒಂದು ದೇಶಕ್ಕಾಗಿ ನಾವೇನಾದ್ರೂ ಕೆಲಸ ಮಾಡ್ಬೇಕು ಅನ್ನೋ ಒಂದು ಏನಂತೀರ ಒಂದು ಥಾಟ್ ಬರ್ಬೇಕು ಎಲ್ರಿಗೂ ಅನ್ನೋ ಒಂದು ಥಾಟ್ ಇಂದಾನೆ ಇದು ಸ್ಟಾರ್ಟ್ ಮಾಡಿರೋದು. ಅಂಡ್ ಅದಲ್ದೆ ಇವಾಗ ಪೊಲೀಸ್ ಎಲ್ಲ ಕಾಲೇಜಲ್ಲಿ ಬಂದ್ಬಿಟ್ಟು ಏನೋ ಪ್ರಾಬ್ಲಮ್ ನಡೀತಿದೆ ಅವ್ರಿಗೆ ಗೊತ್ತಾಗಲ್ಲ, ಬಟ್ ನೀವು ಕಾಲೇಜಲ್ಲಿ ಓದುವಾಗ ಇಲ್ಲ ನೀವು ಸ್ಕೂಲಲ್ಲಿ ಓದುವಾಗ ನಿಮಗ್ ಗೊತ್ತು ನಿಮ್ ಏನೇನೋ ಕಷ್ಟ ನಡೀತಿದೆ, ಏನೋ ಒಂದು ಪ್ರಾಬ್ಲಮ್ ಇದೆ ಅನ್ನೋದು. ಸೊ ಅದನ್ನ ನಿಮ್ಮಿಂದಾನೆ ಕಲ್ತು ನಿಮ್ಮಿಂದಾನೆ ಗೊತ್ತಾಗಿ ನಿಮಗೆ ಆ ಧೈರ್ಯ ಕೊಡ್ತಾರೆ. ತಪ್ಪು ನಡೀತಿದ್ರೆ ಮುಂದೋಗಿ ತಪ್ಪು ನಡೀತಿದೆ ಅಂತ ತಡಿಬಹುದು ಅಂತ ಅನ್ನೋ ಒಂದು ಧೈರ್ಯ ನಿಮಗ್ ಕೊಡ್ತಾರೆ. ಸೊ ಇದೆಲ್ಲ ಒಂದು ರೆಸ್ಪಾನ್ಸಿಬಿಲಿಟೀಸ್ ಕೊಡ್ಬೇಕು, ದೇಶಕ್ಕಾಗಿ ನಾವು ಮುಂದ್ ಬರ್ಬೇಕು. ಮುಂದೊಂದ್ ದಿನ ಯಾವ್ದೋ ಒಂದು ಎಮರ್ಜೆನ್ಸಿ ಬಂತು ಅಂದ್ರೆ ನಾವು ಮುಂದೆ ಹೋಗ್ಬೋದು, ಯಾಕಂದ್ರೆ ನಮಗೆ ಟ್ರೈನಿಂಗ್ ಆಗಿದೆ. NCC ಎಲ್ಲ ಟ್ರೈನಿಂಗ್ ಕೊಡ್ತಾರೆ, ಈ ತರ ಇರಬೇಕು, ಈ ತರ ಒಂದು ಕಷ್ಟ ಟೈಮ್ ಬಂದ್ರೆ ಈ ತರ ಮಾಡ್ಬೇಕು ಅಂತ. ಸೊ ಅದು ಸ್ಲೋಗನ್ ಏನು, ಇಟ್ಸ್ ಸ್ಲೋಗನ್ ಇಸ್ ಡಿಸಿಪ್ಲಿನ್ ಅಂಡ್ ಯೂನಿಟಿ. ಶಿಸ್ತು ಮತ್ತೆ ಒಗ್ಗಟ್ಟಲ್ಲಿ ಇರ್ಬೇಕು ಅಂತ. ಓಕೆನಾ? ನೆಕ್ಸ್ಟ್ ಇಟ್ ಇಸ್ ಹೋಮ್ ಗಾರ್ಡ್ಸ್. ಹೋಮ್ ಗಾರ್ಡ್ಸ್ ಅಂದ್ರೆ ಏನೋ ಅವ್ರ ಕೆಲಸ ಏನು. ದಿ ಹೋಮ್ ಗಾರ್ಡ್ಸ್ ಕೋಆರ್ಡಿನೇಟ್ ದಿ ಫಂಕ್ಷನ್ಸ್ ಆಫ್ ದಿ ಪೊಲೀಸ್ ಫೋರ್ಸ್. ಸೊ ಪೊಲೀಸ್ ಇರ್ತಾರಲ್ಲ ಅವ್ರ ಜೊತೆಗೂಡಿ ಅವರಲ್ಲಿ ಇವಾಗ ದೊಡ್ಡ ಸ್ಟ್ರೈಕ್ ಎಲ್ಲ ಬಂದ್ರೆ ಇಮ್ಯಾಜಿನ್ ನಮ್ ಪೊಲೀಸ್ ಅಲ್ಲಿ ಜಸ್ಟ್ 300 ಇಲ್ಲ 1500 ಜನ, ನಿಮ್ ಡಿಸ್ಟ್ರಿಕ್ಟ್ ಅಲ್ಲಿ ದಾವಣಗೆರೆಯಲ್ಲಿ ಇಷ್ಟೇ ಜನ ಇರೋದು, ಬಟ್ ಅಷ್ಟು ಜನ ಸಾಲದು. ಅವಾಗ ಅವ್ರ ಜೊತೆಗೆ ಸೇರೋದು ಯಾರು? ಹೋಮ್ ಗಾರ್ಡ್ಸ್ ಅವರು. ಅವ್ರಿಗೂ ಎಲ್ಲಾ ಟ್ರೈನಿಂಗ್ಸ್ ಕೊಟ್ಟಿರ್ತಾರೆ. Its works are assistance in the maintenance of internal security, emergency and natural calamity. So ನಾ ಹೇಳಿತರಾನೆ ಎಮರ್ಜೆನ್ಸಿ ಬಂದ್ರೆ ಅವರು ಜೊತೆಗೆ ಬರ್ತಾರೆ ಪೊಲೀಸ್ ಅವ್ರ ಜೊತೆಗೆ. ಅದೇ ರೀತಿ ನ್ಯಾಚುರಲ್ ಕೆಲಾಮಿಟೀಸ್ ಅಂದ್ರೆ ಇವಾಗ ಫ್ಲಡ್ ಆಯ್ತು, ಇಲ್ಲ ಏನೋ ನೆಲ ಕುಸ್ದೋಯ್ತು, ಒಂದು ಬೆಟ್ಟ ಕುಸ್ದೋಯ್ತು, ಈ ತರ ಒಂದ್ ಏನಾದ್ರೂ ಒಂದು ಪ್ರಾಬ್ಲಮ್ ಬಂದ್ರೆ ಇವರು ಹೋಮ್ ಗಾರ್ಡ್ಸ್ ಅವ್ರು ಬರ್ತಾರೆ ಹೆಲ್ಪ್ ಮಾಡಕ್ಕೆ. ಓಕೆನಾ? ಸಿವಿಲ್ ಪೊಲೀಸ್ ಫೋರ್ಸ್ ಏನ್ ಇವರು ಅಂದ್ರೆ ದ ಪೊಲೀಸ್ ಫೋರ್ಸ್ ನಥಿಂಗ್ ಬಟ್ ನಾವು ಎವ್ರಿ ಡೇ ನಮ್ ಎಲ್ಲದಲ್ಲೂ ಏರಿಯಾದಲ್ಲಿ ಪೊಲೀಸ್ ಯಾರು ಇರ್ತಾರೋ ಅವ್ರಿಗೆ ಸಿವಿಲ್ ಪೊಲೀಸ್ ಫೋರ್ಸ್ ಅಂತ ಹೇಳೋದು. ದ ಪೊಲೀಸ್ ಫೋರ್ಸ್ ವರ್ಕ್ ಅಟ್ ಸೆಂಟ್ರಲ್ ಅಂಡ್ ಸ್ಟೇಟ್ ಲೆವೆಲ್ಸ್. The jurisdiction of the police service confined to state only. So police service bari state matra irodu. Okay na? The central government has established its own police force. So central go state go separate agidare police force. Okay na? What next? Indian Red Cross Society anta iವ್ರು ಏನ್ ಮಾಡ್ತಾರೆ? Indian Red Cross Society branches are in 700 districts in India. The President of India is its chairman. Okay, now the President of India is its chairman. Its main aim ಏನide? The main aim ಏನು? Humanity and voluntary services. So ರೆಡ್ ಕ್ರಾಸ್ ಅಂದ್ರೆ ಏನು? ಮೇನ್ ಆಗಿ ಬ್ಲಡ್ ಬ್ಯಾಂಕ್ ಅಂತಾರೆ. ಸೊ ರೆಡ್ ಕ್ರಾಸ್ ಅವರು ದೇಶದ ಎಲ್ಲಾ ಕಡೆನೂ ಹೋಗಿ ಅವ್ರವ್ರ ಒಂದು ಕ್ಯಾಂಪ್ ಮಾಡ್ತಾರೆ.
ಇಲ್ಲ ಮೂವಿಂಗ್ ಬಸ್ ತರ ಹಿಡ್ಕೊಂಡು ಅಲ್ಲಿ ಜನರ ಹತ್ರ ಹೋಗಿ ಅವ್ರ ವೇಟ್ ಹೈಟ್ ಅವ್ರ ವೇಟ್ ಪ್ರಾಪರ್ ಆಗಿ ಅವ್ರಿಗೆ ಯಾವ್ದೇ ಕಾಯಿಲೆ ಇಲ್ದೆ ಇದ್ರೆ ಅವರಲ್ಲಿ ತುಂಬಾ ಒಂದು ಮನುಷ್ಯನ್ ಬಾಡಿಯಲ್ಲಿ ಬ್ಲಡ್ ಇಸ್ ಆಲ್ವೇಸ್ ಜಾಸ್ತಿನೇ ಇರುತ್ತೆ ಬ್ಲಡ್. ಸೊ ಅದನ್ನ ತಗೊಂಡು ಎಕ್ಸಸ್ ಬ್ಲಡ್ ಅನ್ನ ತಗೊಂಡು ಸೇವ್ ಮಾಡಿ ಇಟ್ಕೊಳ್ತಾರೆ. ಇದು ಏನಕ್ಕೆ ಸೇವ್ ಮಾಡ್ತಾರೆ ಅಂದ್ರೆ ಯಾವ್ದೋ ಒಂದು ಎಮರ್ಜೆನ್ಸಿ ಬಂತು, ಈ ಬ್ಲಡ್ ಗ್ರೂಪ್ ಅವ್ರು ಇದಾರ ಅಂತಂದ್ರೆ ಬ್ಲಡ್ ಬ್ಯಾಂಕ್ ಅಲ್ಲಿ ಕೇಳಿದ್ರೆ ನಿಮಗ್ ಸಿಗುತ್ತೆ. ಸೊ ಅದಕ್ಕಾಗಿ ರೆಡ್ ಕ್ರಾಸ್ ಅವ್ರು ವರ್ಕ್ ಮಾಡೋದು. ಅವರು ಅದ್ ಮಾತ್ರ ಅಲ್ಲ, ಬ್ಲಡ್ ಅಂತಂದ ಎಲ್ಲೇ ಯಾವ್ದೇ ಪ್ರಾಬ್ಲಮ್ ಬಂದ್ರೆ ದೇ ಕಮ್ ಫಾರ್ ದ ರೆಸ್ಕ್ಯೂ, ಅಂದ್ರೆ ಅವ್ರು ಬಂದು ಹೆಲ್ಪ್ ಮಾಡಕ್ ಬರ್ತಾರೆ ಜನರಿಗೆ ಯಾವ್ದೇ ಪ್ರಾಬ್ಲಮ್ ಇದ್ರೆ. ಲೈಕ್ ನ್ಯಾಚುರಲ್ ಕೆಲಾಮಿಟೀಸ್, ಇವಾಗ ಯಾರಿಗೋ ಎಲ್ಲೋ ಅಪಘಾತ ಆಯ್ತು ಅಂದ್ರೆ ಮುಂದ್ ಬಂದು ಜಸ್ಟ್ ಲೈಕ್ ಪೊಲೀಸ್ ಸರ್ವಿಸ್ ತರನೇ ಅವರು ಮುಂದ್ ಬಂದು ವಾಲಂಟಿಯರ್ ಆಗಿ ಅವರೇ ಎಲ್ರ ಜೊತೆ ಕೈ ಜೋಡಿಸಿ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಓಕೆನಾ? And that's it for the day. So this ends the chapter 21. Thank you so much.